ಪ್ರಾರ್ಥನಾ ಮಾಡ್ಕೊಂಬರಿ. ನಾವೆಲ್ಲರೂ ಯೋಹಾನ 8ನೇ ಅಧ್ಯಾಯ ನಾವು ಸುಮಾರು ಕೆಲವು ವಚನದವರೆಗೆ ನಾವು ವಾಕ್ಯ ಧ್ಯಾನ ಮಾಡ್ಕೊಂಬರಿ. 8ನೇ ಅಧ್ಯಾಯದಾಗ ನಾವು 6ನೇ ವಚನ ಹಿಡಿದು ಕೆಲವು ವಚನದವರೆಗೆ ಮಾತ್ರ ವಾಕ್ಯ ಧ್ಯಾನ ಮಾಡಿರಿ. ಈ ವಾಕ್ಯ ನಮ್ಮೆಲ್ಲರಿಗೆ ಅರ್ಥ ಆಗಪ್ಲೆ ದೇವರು ಜ್ಞಾನ ಕೊಡಬೇಕು, ವಿವೇಕ ಕೊಡ್ಬೇಕಂತೇಳಿ ನಾವೆಲ್ಲರೂ ಪ್ರಾರ್ಥನಾ ಮಾಡ್ಕೊಂಬರಿ. ಕಣ್ಮುಚ್ಕೊಂಬರಿ, ತಲೆಬಾಗಿ ಸರಿ ಪ್ರಾರ್ಥನಾ ಮಾಡಿರಿ. ಪರಿಶುದ್ಧವಾಗಿರುವ ದೇವ ಯೆಸಯ್ಯ, ನಿಮ್ಮ ಸನ್ನಿಧಾನದಲ್ಲಿ ನಮ್ಮನ್ನು ಸೇರಿಸಿಕೊಂಡಿದ್ದಕ್ಕಾಗಿ ವಂದನೆ ತಂದೆ. ಹೌದು ಪ್ರಭು, ನಮಗೆಷ್ಟು ಆಧಾರವಾಗಿದ್ದು ಆಶೀರ್ವಾದಿಸಿ ನಿಮ್ಮ ಸನ್ನಿಧಿಯಲ್ಲಿ ಬಂದು ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಈಗೋ ಪ್ರಭು ನಿಮ್ಮ ಕೃಪೆಯ ಕೆಳಗೆ ಜೀವಿಸಲಿಕ್ಕೆ ಒಳ್ಳೆಯ ಸಹಾಯ ಮಾಡಿರಿ. ನಿಮಗೆ ಸ್ತೋತ್ರ. ಈಗೋ ದೇವ, ಈ ಸಂದರ್ಭದಲ್ಲಿ ನಿಮ್ಮ ಸತ್ಯದ ವಾಕ್ಯ ಧ್ಯಾನ ಮಾಡುವಾಗ ಆ ವಾಕ್ಯಗಳನ್ನು ತಿಳ್ಕೊಂಬಂತೆ ನಮ್ಮೆಲ್ಲರಿಗೆ ತಿಳುವಳಿಕೆ ಜ್ಞಾನ ನೀಡಿ ಪ್ರಭು. ನಾ ಸತ್ಯವಾಕ್ಯ ತಿಳಿದುಕೊಂಡು ಅದು ಗ್ರಹಿಸ್ಕೊಂಡು ಅದ್ರ ಪ್ರಕಾರವಾಗಿ ನಡೀತಕ್ಕಂಥ ಒಳ್ಳೆ ಸಾಮರ್ಥ್ಯ ನಮ್ಮೆಲ್ಲರಿಗೆ ಕೊಡ್ತೀರಿ ಅಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ನಿಜವಾಗಲೂ ಈ ಒಂದು ಸಂದರ್ಭದಲ್ಲಿ ಮತ್ತು ನಾವು ಆ ದೇವರ ವಾಕ್ಯ ಧ್ಯಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ದಯ ಮಾಡಿ ಯಾರ ಬಳಿ ಅದರ ಮೈಕ್ ಅದನ್ನು ಅವರು ಜರ ಜೋರಾಗಿ ಓದಿನಂಗಾದ್ರ ಯೋಹಾನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಾಗ 6ನೇ ವಚನದಿಂದ ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾಗಿದ್ದರಿಂದ ಈತನು ಏನನ್ನು ತಾನು ನೋಡೋಣ ಎಂದು ಹಾಗೆ ಕೇಳಿದರು. ಆದರೆ ಯೇಸು ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕುಂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು? ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇವತ್ತು ಈ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರತಿ ಸಹೋದರ ಸಹೋದರಿ ತಾಯಿ ಗರ್ಭದಲ್ಲಿ ಮೂಡಿನಲ್ಲಿಂದು ಆ ವ್ಯಕ್ತಿ ಹುಟ್ಟಿ ಸಾಯೋ ತನಕ ಪಾಪಿನಿ. ಈ ಲೋಕದಾಗ ಅನೇಕ ಜನರು ಹೇಳ್ತಾರೆ, ನಾವು ಪಾಪಿ ಇಲ್ಲ, ನಾವು ಪಾಪ ಮಾಡಿಲ್ಲ, ನಾವು ಅಂತ ನಮ್ಮಂತ ನೀತಿವಂತರು ಯಾರಿಲ್ಲ ಅಂತ ಕೇಳಿದ್ರೆ ಅನೇಕ ಸಂದರ್ಭದಲ್ಲಿ ಅಂತಂದ್ರೆ ಅನೇಕ ಜನರ ಮುಂದೆ ಅಂತಂದ್ರೆ ಕೇಳ್ಕೊರಿ ಅಂತ ಅಂತಾರ. ಕಡೆಗೆ ಇಲ್ಲಿ ದೇವರು ಈ ಲೋಕದಾಗ ಯೇಸು ಸ್ವಾಮಿ ಬಂದಂತ ಸಂದರ್ಭದಲ್ಲಿ ಅನೇಕ ಜನರು ಆತಗೆ ಏನ್ ಮಾಡ್ತಾರಂತ, ತಪ್ಪಿಲ್ಲ ಅಂತ ದೇವರ ಬಳಿ ತಪ್ಪು ಹುಡುಕಲಕ್ಕೆ ನೋಡ್ತಾರ. ನಾವು ನೀವು ತಪ್ಪಿದೆವು, ನಾವು ನೀವು ಪಾಪ ಮಾಡಿದೆವು, ನಾವು ನೀವು ತಿಳುವಳಿಕಿಲ್ಲ, ಜ್ಞಾನ ಇಲ್ಲ, ನಡೀತದ. ಆತನ ಬಳಿ ಒಂದು ಬಿ ತಪ್ಪಿಲ್ಲ. ಅದು ತಪ್ಪು ಮಾಡ್ತಕ್ಕಂಥ ದೇವರಲ್ಲ, ಆತನೇ ಸತ್ಯ ದೇವರು, ಆತನ ನೀತಿಯ ನಿಮಿತ್ತವಾಗಿ ನಡೀತಕ್ಕಂಥ ದೇವರು, ಆತನ ಎಲ್ಲರಿಗೆ ಆದಿಯು ಅಂತ್ಯವು ಅಲ್ಲ ಮಧ್ಯಸ್ಥಾನವು ಆತನೇ ಹರ. ಕಡೆಗೆ ಆತನ ಬಳಿ ಏನ್ ಮಾಡ್ತಾರೆ ಈ ಲೋಕದ ಜನರು ಅಂತಂದ್ರ ಪಾಪಿಷ್ಟರು ಆತನ ಬಳಿ ತಪ್ಪು ಹುಡುಕ್ಬೇಕಲ್ಲತ್ತಾರ. ಸಾಧ್ಯ ಅದನ ಆತನ ಬಳಿ ತಪ್ಪು ಹುಡುಕ್ಲಕ್ ಯಾರಿಂದ ಆಯ್ತದ? ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಆತ ತಪ್ಪು ಮಾಡಲಂತ ದೇವರು, ಆತ ಪಾಪ ಮಾಡಲಂತ ದೇವರು, ಆತ ನೀತಿಯ ಸೃಷ್ಟಿಕರ್ತನು ಅಲ್ಲ. ಈ ನೀತಿಯ ನಿಮಿತ್ತವಾಗಿ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಜನರ ಕಲ್ಲು ಕಸಿ ಯೇಸು ಸ್ವಾಮಿ ಮೇಲ ತಪ್ಪು ಹೊರಿಸ್ಬೇಕಂತ ಚಂದ್ರ ಆತಗ ಈ ರೀತಿಯಾಗಿ ಎಷ್ಟೋ ಪ್ರಯಾಸ ಪಡಿತಾರ, ಎಷ್ಟೋ ಒಳ್ಳೆ ದೊಡ್ಡ ಕೆಲಸ ಮಾಡಿನಪ್ಲೆ ಅನ್ಕೊಳತಾರ. ಕರೆಕ್ಟ್ ಇದು ಅಲ್ಲ. ಏನಂತ ಇದು 8ನೇ ಅಧ್ಯಾಯದಾಗ 1ನೇ ವರ್ಷದಾಗ ಏನಂತ, ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಾಗಲೇ ಶಾಸ್ತ್ರಿಗಳು ಪರಿಸಾಯರು ವೈಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವೈಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದ್ದಾಳೆ. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮ ಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟು ಇದ್ದಾನೆ. ಈಕೆಯು ವಿಷಯದಲ್ಲಿ ನೀನು ಏನು ಹೇಳುತ್ತಿ?
ಈ ಲೋಕದಲ್ಲಿ ಪಾಪ ಮಾಡಲ್ಲರು ಯಾರು ಬಿ ಇಲ್ಲ. ಎಲ್ಲರೂ ಪಾಪ ಮಾಡ್ಯಾರ, ಎಲ್ಲರೂ ದೇವರಿಂದ ದೂರ ಆಗ್ಯಾರ, ಎಲ್ಲರೂ ದೋಷಿಗಳು ಯಾರ. ಕರಡಿಕೆ ನಾವೆಲ್ಲರೂ ಸಾಯಂಕಾಲ 8ಕ್ಕೋ 9ಕ್ಕೋ 10ಕ್ಕೋ ನಾವೆಲ್ಲರೂ ಊಟ ಮಾಡಿಕೊಂಡು ನಾವೇನು ಮಾಡ್ತೇವೆ, ಮಲಗ್ಕೊಳ್ತೇವೆ. ಕರಡಿಕೆ ಯೇಸು ಸ್ವಾಮಿ ಎಲ್ಲಿಗೆ ನಡೆದಾರ? ಎಲ್ಲಿಗೆ ನಡೆದಾರ? ನಿದ್ದೆ ಮಾಡಕ್ಕೆ ನಡೆದಾರ? ಆರಾಮ ಮಾಡಕ್ಕೆ ನಡೆದಾರ? ಯೇಸು ಸ್ವಾಮಿ ಒಂದು ಬೆಟ್ಟದಲ್ಲಿ ಹೋಗ್ಲತ್ತಾರ, ಯಾರು ಇಲ್ಲ ಅಂತ ಸ್ಥಳದಲ್ಲಿ ಹೋಗ್ತಾರ. ಆ ಸ್ಥಳದಲ್ಲಿ ಹೋಗಕಸಿ ಏನಂತಂದ್ರ ಇಡೀ ರಾತ್ರಿ ಎಲ್ಲ ಈ ಭೂಮಿ ಮೇಲಿರುವ ಪ್ರತಿ ಸಹೋದರ ಸಹೋದರಿಗಾಗಿ, ಅವ್ರ ಬದಲಾವಣೆಗಾಗಿ, ಅವ್ರ ರಕ್ಷಣೆಕ್ಕಾಗಿ, ಅವ್ರ ಪಾಪ ಇಲ್ಲಂತ ಜನರಾಗಲಕ್ಕಾಗಿ, ಎಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರ್ತಕ್ಕಂಥ ಒಂದು ಯೋಗ್ಯತೆ ಅವರಿಗೆ ಸಿಗಬೇಕಾಗಿ ಆತ ಹೋಗಿ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಕಸಿ ಮುಜರತ್ ಎಲ್ಲಿಗೆ ಹೊಂಟಾರಂತ? ಬೆಳಗಾದ ಕೂಡಲೇ ಆ ಎಲ್ಲಿಗೆ ಹೊಂಟಾರಂತ? ನಾವು ಹೋಯ್ತೇವ? ಬೆಳಗಾದ ಕೂಡಲೇ ನಾವು ಹೋಯ್ತೇವ ದೇವರ ಆಲಯಕ್ಕೆ? ಯಾವ ತರ ಹೋಯ್ತೇವ? ಎಷ್ಟು ಅರ್ಜೆಂಟ್ ಇದ್ರು ಬಿ ಹೋಗೋ ಟೈಮಿಗೆ ಹೋಯ್ತೇವೆ. ಕರೆ ಇನ್ನ ಹಿಂದಿನ ಸರಿಗೆ ಹೋಯ್ತೇವೆ. ಕಡೆಗೆ ಪೈಲೆ ಮಾತ್ರ ಹೋಗಲ್ಲ. ಕಡೆಗೆ ಯೇಸು ಸ್ವಾಮಿ ಮಾತ್ರ ಅವ್ರಿಗೆಲ್ಲರಿಗೆ ಆರಾಧನೆಯಲ್ಲಿ ಕೂಡಿಸಿ, ಪ್ರಾರ್ಥನೆಯಲ್ಲಿ ಕೂಡಿಸಿ, ಸತ್ಯ ವಾಕ್ಯ ಬೋಧನೆ ಮಾಡಿ ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಆತ ಹೋಗಿ ಕಸಿ ಬೆಟ್ಟದ ಮೇಲೆ ಅಂದ್ರ ಎಲ್ಲರಿಗೋಸ್ಕರವಾಗಿ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಹೊತ್ತೊಳ್ಳಕ್ಕೆ ಎಲ್ಲಿ ಹೊಂಟ್ರಂತ? ದೇವರು ಪರಿಶುದ್ಧ ಆಲಯಕ್ಕೆ ಬಂದು ಆ ಸ್ಥಳದಲ್ಲಿ ಏನಂತಂದ್ರ ಅನೇಕ ಜನರಿಗೆ ಉಪದೇಶ ಮಾಡ್ತಾರ, ಅನೇಕ ಜನರಿಗೆ ಸತ್ಯದ ವಾಕ್ಯ ಹೇಳ್ತಾರ, ಅನೇಕ ಜನರಿಗೆ ಆತನ ಮಾರ್ಗದಲ್ಲಿ ನಡೆಸಲಕ್ಕ ಪ್ರಯಾಸ ಪಡಿತಾರ. ಕರಡಿಕೆ ಈ ಜನರು ಏನ್ ಮಾಡ್ತಾರ? ಈ ಜನರಿಗೆ ಯಾಕ ಅಷ್ಟು ತಿಳುವಳಿಕೆ ಇಲ್ಲ? ಯಾಕ ಭಯ ಪಡಿತಲ್ಲ? ಆತನ ಮೇಲೆ ಹೇಳ್ತಾರ, ಒಂದು ತಪ್ಪು ಸಿಕ್ಕರು ಸಾಕು. ಏಸು ಸ್ವಾಮಿ ಮೇಲೆ ಏಸ್ಬೇಕಂತ ನಮ್ಮಲ್ಲಿ ಏಸು ತಪ್ಪು ಸಿಕ್ಕರು ಬಿ ನಾವು ಅದಕ್ಕೆ ಕೇರ್ ಮಾಡಲೇ ಹೋಗ್ತೇವೆ. ಕಡೆಗೆ ಏಸು ಸ್ವಾಮಿ ಬಳಿ ಒಂದು ತಪ್ಪು ಸಿಕ್ಕರು ಮಾತ್ರ ಆತಗೆ ಮಾತಿನ ಹಿಡಿಯರಿ ಅಂತ ಕೇಶಂದ್ರ ಅವ್ರೆಷ್ಟು ಪ್ರಯಾಸ ಪಡಿತಾರ. ಕಡೆಗೆ ಅದು ಅವ್ರಿಗೆ ವ್ಯರ್ಥವಾಗ್ಯದ. ಆ ವ್ಯರ್ಥವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆತ ಏನು ಮಾಡ್ತಾರ ಅಂತಂದ್ರ ಏನ್ ಹೇಳ್ತಾರ ಅಲ್ಲಿ? ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು ಅವನು ಮೊದಲು ಅಕ್ಕಿಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದುದನು. ಆ ಮಾತನ್ನು ಕೇಳಿ ತಾವು ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯವರವರೆಗೂ ಒಬ್ಬರು ಹಿಂದೊಬ್ಬರು ಹೊರಕ್ಕೆ ಹೋದರು. ಯೇಸು ಒಬ್ಬನೇ ಉಳಿದನು. ಹಲ್ಲೆಲೂಯಾ. ಚಪ್ಪಳೆ ತಟ್ಟರೆ. ಯಾಕಡೆ ಹೋದ್ರು ಎಲ್ಲರೂ? ಯಾಕಡೆ ಹೋದ್ರು ಎಲ್ಲರೂ? ದೇವರ ಪಕ್ಷದಲ್ಲಿ, ದೇವರ ಸನ್ನಿಧಿಯಲ್ಲಿ ಇದ್ದಿನವರಿಗೆ ಆಶೀರ್ವಾದಗಳವ. ನೀವೆಲ್ಲರೂ ನನ್ನ ಮಕ್ಕಳಾಗಿ ಜೀವಿಸ್ರಿ ಅಂತ ಕಿಶಂದ್ರ ವಾಕ್ಯ ಹೇಳ್ತದ. ಕಡ್ಕೆ ಎಲ್ಲರ ದೇವ್ರ ಮಕ್ಕಳಾಗ್ತಕ್ಕಂಥ ಭಕ್ತಿ ಎಲ್ಲದ ಇವ್ರ ಬಲ್ಲಿ. ಒಂದ್ ವೇಳೆ ನಮ್ದು ಬಿ ಅದೇ ಪರಿಸ್ಥಿತಿ ಅದೇನೋ, ನಾವು ಬಿ ಹಂಗೆ ಇದ್ರು ನಮಗ್ ನಾವು ಪರೀಕ್ಷೆ ಮಾಡ್ಕೊಂಬರಿ, ನಮಗ್ ನಾವು ಬದಲಾಯಿಸ್ಕೊಂಬರಿ, ದೇವ್ರ ಚಿತ್ತಾನುಸಾರವಾಗಿ ಜೀವಿಸ್ಲಕ್ಕ ನಾವೆಲ್ಲರೂ ಪ್ರಯಾಸ ಪಡರಿ. ಮತ್ತೇನ್ ಹೇಳ್ತದ? ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಯೇಸು ನೆಟ್ಟಗೆ ಕುಂತುಕೊಂಡು ಆ ಸ್ತ್ರೀಯನ್ನು ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರು ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಹಲ್ಲೆಲೂಯಾ. ಜೋರಾಗಿ ಚಪ್ಪಳ ತಡ್ತೀರಿ. ತಪ್ಪಾಯ್ತವ, ಒಪ್ಪಿಕೋಬೇಕು. ಖಂಡಿತವಾಗಿ ನಾವು ತಪ್ಪು ಮಾಡ್ತೇವೆ. ತಿಳಿದ್ರಿಲ್ಲೋ ತಪ್ಪು ಮಾಡ್ತೇವೆ. ನಮ್ಮ ತಿಳುವಳಿಕೆ ಕಡಿಮೆ ಅಲ್ಲ, ಆದ್ರ ತಪ್ಪು ಮಾಡ್ತೇವೆ.
ಕಡೆಗೆ ಯೇಸು ಸ್ವಾಮಿ ಹೇಳ್ತಕ್ಕಂಥ ಮಾತೇನಂದ್ರ ತಿರುಗಿ ತಪ್ಪು ಮಾಡಬೇಡ. ತಿರುಗಿ ತಪ್ಪು ಮಾಡಲು ಹೋದ್ರೆ ಏನಾಯ್ತದ ಗೊತ್ತಾ? ಇಂಥ ಕೇಡು, ಇಂಥ ಅಪಾಯಗಳು, ಇಂಥ ಅವಮಾನ ದೇವರು ಬರಗುಡಪ್ಪಲೆ ಕಾಪಾಡುತ್ತೇನೆ ಹೇಳ್ತಾರ. ಇವತ್ತು ಎಷ್ಟು ಜನರು ಇದ್ದಿದ್ದೇವೆ ನಾವು, ಅದನ್ನ ನಾವು ಬಿಡಿಸ್ಕೊಳಕ್ಕ ಸಾಮರ್ಥ್ಯ ಯಾರ ಬಲ್ಲಿ ಅದ? ಈ ಸಾಮರ್ಥ್ಯ ಇದ್ರೂ ಮಾತ್ರ ದೇವ್ರು ನಮ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸಹಾಯ ಮಾಡಲಕ್ಕ ಸಾಧ್ಯ ಅಲ್ಲ. ಏನಿಲ್ಲ ಸಾಧ್ಯ ಅದನ್ನ ಏನಿಲ್ಲ. ಮತ್ತೆ ಅದಾಗ 2ನೇ ಅಧ್ಯಾಯದಾಗ 9ನೇ ಅಧ್ಯಾಯದಾಗ 2ನೇ ವರ್ಷದಿಂದ ಅಲ್ಲಿಗೆ ಬಂದಾಗ ಸಿಕ್ಕದ ಎಲ್ಲರಿಗೆ? ಸಿಕ್ಕದ ಎಲ್ಲರಿಗೂ ಸಿಕ್ಕದ? ಓದ್ರಿ. ಇಲ್ಲಿ ಕೇಳಿ ನೀವು ತಿಳ್ಕೊಳಕ್ ಆಗಲ್ಲ ಹೋದ್ರ, ಅರ್ಥ ಮಾಡ್ಕೊಳಕ್ ಆಗಲ್ಲ ಹೋದ್ರ, ಒಂದ್ ವೇಳೆ ನನಗೆ ಹೇಳಕ್ ಬರೋಯ್ತು ನಿಮ್ಗೆ ಅರ್ಥ ಆಗೋದ್ರೆ ವ್ಯರ್ಥ ಆಯ್ತದ ಅದು. ಒಂದ್ ವೇಳೆ ಅಧ್ಯಾಯಗಳು ವಚನಗಳು ನೀವು ಬರ್ಕೊಂಡು ಮನೆಗೆ ಪ್ರಶಾಂತವಾಗಿ ಓದ್ಕೊಂಡು ಚಂದ ತಿಳ್ಕೊಂಡು ದೇವರಿಗೆ ಬಲಿಯಾಗಿ ದೇವ್ರ ಮಕ್ಕಳಾಗಿ ಜೀವಿಸ್ರಿ. ಹಲ್ಲೆಲೂಯಾ. ಏನದಂತ? ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಕ್ಷಮಿಸಲ್ಪಟ್ಟವಂತ? ಅವನಿಗೆ ಏನಾಗ್ಯದ? ಅವನಿಗೆ ರೋಗ ಬಂದದ, ಭಯಂಕರವಾದ ರೋಗ ಬಂದದ. ಅವನಿಗೆ ರೋಗ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವರ್ಷಗಳು ಹಿಡಿದು ಹಾಸಿಗೆ ಮೇಲೆ ಬಿದ್ದುಕೊಂಡಾನ. ಆ ವ್ಯಕ್ತಿಗೆ ಮಾಡಿ ಮಾಡಿ ತಾಯಿ ತಂದೆ ಅಣ್ಣ ತಮ್ಮರೆಲ್ಲರೂ ಸೋತು ಹೋಗ್ಯಾರ. ಆ ವ್ಯಕ್ತಿಗೆ ಯಾರು ದೇವರ ಸನ್ನಿಧಾನದಲ್ಲಿ ನಡೆಸಿಕೊಟ್ಟಿಲ್ಲ. ಆ ವ್ಯಕ್ತಿ ವಿಷಯದಲ್ಲಿ ಯಾರು ಚಿಂತೆ ಮಾಡಿಲ್ಲ. ಕೆಲವು ಜನರು ಮಾತ್ರ ಯೇಸು ಸ್ವಾಮಿಯಲ್ಲಿ ಕೂತಿರುವಾಗ, ಅಲ್ಲಿ ಆರಾಧನೆ ಮಾಡುವಾಗ, ಅನೇಕ ಜನರಿಗೆ ಸ್ವಸ್ಥತೆ ಪಡಿಸುವಾಗ, ಆದ್ರೆ ಕೆಲವು ಜನರು ಅದನ್ನು ಸುತ್ತಮುತ್ತ ಇರ್ತಕ್ಕಂಥ ಜನರು ಆಮೇಲೆ ಆ ವ್ಯಕ್ತಿ ಮೇಲೆ ಕನಿಕಾರ ತೋರಿಸಿ, ಆ ಮಕ್ಕಳಿಗೆ ಪ್ರೀತಿ ತೋರಿಸಿ, ಒಂದ್ ವೇಳೆ ಈ ವ್ಯಕ್ತಿ ಚಂದಾದ್ರ, ಈ ಒಂದ್ ವೇಳೆ ಈ ವ್ಯಕ್ತಿಗೆ ಚಂದ ನಮ್ಮ ಸಂಗಟ ಓಡಾಡ್ತಾನ, ಕೆಲಸ ಮಾಡ್ತಾನ, ಚಂದ ಬದುಕ್ತಾನ ಅಂತ ಕೃಷಿ 4 ಮಂದಿ ಏನು ಮಾಡ್ಯಾರಂದ್ರ ಆ ವ್ಯಕ್ತಿಗೆ ಹೊತ್ಕೊಂಡು ತಂದು ಯೇಸು ಸ್ವಾಮಿ ಇದ್ದಂಥ ಸ್ಥಳದಲ್ಲಿ ಅದು ತೆಗೆದುಕೊಂಡು ಬಂದು, ಆ ಸ್ಥಳದಲ್ಲಿ ಅಂತಂದ್ರ ಒಳಗೆ ಹೋಗ್ಲಕ್ಕೆ ಸ್ಥಳ ಇಲ್ದ ಹೋದ್ರ ಮ್ಯಾಲಿನ ಮನೆ ಮ್ಯಾಲ ಹೋಗಸಿ, ಮ್ಯಾಲಿರ್ತಕ್ಕಂಥ ತಗಡವಾಗ್ಲಿ ಹುಲ್ಲಾಗ್ಲಿ ಏನೋ ವಸ್ತುಗಳಾಗ್ಲಿ ಮುಚ್ಚಿನಂಗಾದ್ರೆ ಅದು ತೆಗೆದು ಯೇಸು ಸ್ವಾಮಿ ನಿಂತಂತ ಸ್ಥಳದಲ್ಲಿ ಅದನ್ನು ಎದುರು ಇಳಿಸಿನಾಗ ಯೇಸು ಸ್ವಾಮಿ ಏನ್ ತಾರೀಫ್ ಮಾಡ್ತಾರ, ಅವರಿಗೆ ಏನ್ ತಾರೀಫ್ ಮಾಡ್ತಾರ. ಹಬ್ಬ ಎಂತ ನಂಬಿಕೆ ಅಪ್ಪ ನಿಮ್ಮದು. ನಿಮ್ಮ ನಂಬಿಕೆ ಬಹಳ ದೊಡ್ಡದು ಅಲ್ಲತ್ತಾರ. ಯಾರಿಗೆ ಅಲ್ಲತ್ತಾರ? ಯಾರಾದ್ರೂ ವಿಶ್ವಾಸ ಮಾಡಿ, ಯಾರಾದ್ರೂ ಭಕ್ತಿಲಿಂದು ಆತನ ಲೈಫ್ ಚೇಂಜ್ ಮಾಡಬೇಕು, ಅದು ಸುಖವಾಗಿರ್ಬೇಕು, ಆತ ರಕ್ಷಣೆ ಹೊಂದಬೇಕು ಅಂತ ಕಸಿದ್ರೆ ಅವರನ್ನು ತಗೊಂಡು ಬಂದ್ ಕಸಿ ಅವ್ರ ಮಧ್ಯದಾಗ ಇಳಿಸಾರಲ್ಲ, ಅವ್ರ ನಂಬಿಕೆ ನೋಡಿ ಕಸಿ ಯೇಸು ಸ್ವಾಮಿ ಹೇಳ್ತಾರ. ಹಬ್ಬ ಎಂತ ವಿಶ್ವಾಸ ಅದ ನಿಮ್ಮದು. ಅವ್ರ ವಿಶ್ವಾಸ ನೋಡಿ ಕಸಿ ಪಾರ್ಶ್ವವಾಯು ರೋಗಿಗೆ ಹೇಳ್ತಾರ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತಾವೆ ಅಂತ ಹೇಳಿ ಕಸಿ ಹೇಳ್ತಾನ. ಆತನ ಪಾಪ ಕ್ಷಮಿಸಿದ್ರೆ ಆ ರೋಗ ಹೋಯ್ತದ. ಆತನ ಪಾಪ ಕ್ಷಮಿಸಲ್ ಹೋದ್ರ ರೋಗ ಹೋಗಲ್ಲ. ರೋಗ ಯಾಕೆ ಬರ್ತದಂದ್ರ ಪಾಪದ ನಿಮಿತ್ತವಾಗಿ ಬರ್ತದ. ನಮಗೆ ಯಾಕೆ ಈ ರೋಗ ಬಂತು, ನಮಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ಅಂದ್ರ ಅನೇಕ ಜನರು ಅನ್ನಕೊಳ್ಳುತ್ತಾರ. ಹುಟ್ಟಿನ ಹಿಡಿದು ಯಾವಾಗಾರ ದೇವ್ರ ಮಾತು ಕೇಳಿದೆ, ದೇವ್ರ ಚಿತ್ತದನುಸಾರವಾಗಿ ನೆಲೆಕ ಇಷ್ಟಪಟ್ಟಿದೆ, ಯಾವಾಗಾರ ದೇವರೇ ನಿನ್ನ ಉದ್ದೇಶ ಏನು, ನನಗೆ ಹುಟ್ಟಿಸಿದಿ, ನಾ ಹ್ಯಾಂಗಿರ್ಬೇಕು, ಯಾವಾಗಾರ ನೀ ಸವಾಲು ಹಾಕಿದೆ. ನಿನ್ನ ಬಳಿ ಒಂದೇ ಸವಾಲು ಇರ್ತದ, ನಾ ಚಲೋ ಇರಬೇಕು, ಎಲ್ಲರೂ ಹಾಳಿರ್ಬೇಕು, ನನ್ನ ಅವಸರನೇ ತೀರಬೇಕು, ಎಲ್ಲರಿಗಿನ್ನ ನಾನೇ ಚಂದ ಇರಬೇಕು. ಅಲ್ಲ, ಅದು ಅಲ್ಲ. ವಾಕ್ಯ ಹೇಳ್ತದ, ತನ್ನಂತೆ ತನ್ನ ನೆರೆಯರನ್ನು ಪ್ರೀತಿಸು. ತನ್ನ ನೆರೆಯರು ಯಾರು ಗೊತ್ತಿಲ್ಲ. ಕಷ್ಟ ಕಾಲದಲ್ಲಿ, ಸಮಸ್ಯೆದಲ್ಲಿ, ಅವಮಾನದಲ್ಲಿ
ಅವ್ರಿಗೆ ನೀ ಸಹಾಯ ಮಾಡು. ಅವಾಗ ನೀ ಸಹಾಯ ಮಾಡಿದ್ರೆ ದೇವ್ರು ಹೇಳ್ತಾರ, ಆಹಾ ಎಂಥ ನಂಬಿಕೆ ಅದ ನಿಮ್ದು, ಎಂಥ ವಿಶ್ವಾಸ ಅದ ನಿಮ್ದು. ನಮ್ಮ ವಿಶ್ವಾಸ ನೋಡಿಕೆಸಿ ಇನ್ನೊಬ್ಬರಿಗೆ ದೇವರು ಮೇಲ್ ಮಾಡಬೇಕು, ಸಹಾಯ ಮಾಡಬೇಕು. ಅವಾಗೆ ನಾವು ನೀವು ದೇವರ ಮಗ ದೇವರ ಮಗಳು ಆಗಲಕ್ಕೆ ಅಂತಂದ್ರ ಸಾಧ್ಯದ. ಇದ್ರ ನಿಮಿತ್ತವಾಗಿ ದೇವರಿಗೆ ಮಹಿಮೆ ಪಡಿಸಲಕ್ ಬಿ ಸಾಧ್ಯದ. ಈ ಕ್ರಿಯೆಗಳಿಲ್ಲದ್ರೆ ಏನ್ ಮಾಡ್ಲಕ್ಕ ಯಾರಿಗೂ ಆಗಲ್ಲ. ಏನಾಯ್ತವ? ಸಾಧ್ಯ ಅದನ? ಸಾಧ್ಯ ಅದನ? ಮತ್ತೇನದಂತ? ಅಲ್ಲಿಂದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ಯೇಸು ಅವರ ಆಲೋಚನೆಗಳನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ? ಯಾವುದು ಸುಲಭ, ನಿಮ್ಮ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಅನ್ನುವುದು ಎಂದು ನಡೆ ಅನ್ನುವುದು. ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯುವನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು. ಹಾಲೆಲೂಯಾ. ಏನ್ ಮಾಡ್ಯಾರಿ? ಯಾಕಡೆ ಹೋಯ್ತು ರೋಗ? ಯಾಕಡೆ ಹೋಯ್ತು? ಎಲ್ಲಿತ್ತು? ಎದ್ರಾಗಿತ್ತು ರೋಗ? ರೋಗ ಎದ್ರಾಗದ? ನಾವು ಶರೀರದಿಂದ ಪಾಪ ಮಾಡ್ತೇವೆ, ಶರೀರದಾಗ ರೋಗ ಬರ್ತದ. ಆತ್ಮ ಬಲಹೀನ ಆಯ್ತದ, ಆತ್ಮ ಅಳುತ್ತದ, ಆತ್ಮಕ್ಕೆ ಸುಖ ಇರಲು. ಆ ಆತ್ಮ ನಿನ್ನ ಶರೀರದಾಗ ಸುಖವಾಗಿ ಇರಬೇಕಾದ್ರ ನಿನ್ನ ಶರೀರದಿಂದ ನೀನು ಪಾಪ ಮಾಡಲಪ್ಲೆ ನೀ ಎಚ್ಚರವಾಗಿರು. ನೀ ಎಚ್ಚರವಾಗಿದ್ದು ನಿನ್ನ ಶರೀರಕ್ಕೆ ನೀ ಕಾಪಾಡಿಕೊಡಿ ಅಂದ್ರ ನಿನ್ನ ಆತ್ಮಕ್ಕೂ ನೀ ಕಾಪಾಡಿಕೊಳ್ತಿ. ಒಂದ್ ವೇಳೆ ಶರೀರದಿಂದ ನೀ ಪಾಪ ಮಾಡಲು ಹೋದಿ ಅಂದ್ರ ನಿನ್ನ ಆತ್ಮಕ್ಕೆ ಕಾಪಾಡ್ಕೊಂಬಲೆ, ನಿನ್ನ ಶರೀರಕ್ಕೆ ಬಿ ನೀ ಕಾಪಾಡ್ಕೊಂಬಲೆ. ನೀ ಎಷ್ಟಾದ್ರೂ ಶರೀರಕ್ಕೆ ಪ್ರೀತಿ ಮಾಡ್ತೀಯೋ ಅಷ್ಟೇ ಶರೀರವು ಭಯಂಕರವಾದ ಬಲಹೀನತೆಯಲ್ಲಿ, ಭಯಂಕರವಾದ ಅವಮಾನದಲ್ಲಿ, ಭಯಂಕರವಾದ ಅಗ್ನಿ ಗುಂಡದಲ್ಲಿ ಸೇರ್ಕೊಂಡು ಅಳ್ಳಕ ಪ್ರಾರಂಭ ಮಾಡ್ತದ. ಮನುಷ್ಯನ ಆಯುಷ್ಕಾಲ, ಮನುಷ್ಯನ ಜೀವಮಾನ, ಮನುಷ್ಯನ ಸೃಷ್ಟಿ ಒಂದೇ ಸಾಲ ಅದ. ತಿರುಗಿ ನ್ಯಾಯ ತೀರ್ಪದ. ಇದರಲ್ಲಿ ನಾವು ಎಚ್ಚರವಾಗಿದ್ದರೂ ಮಾತ್ರ ಅದು ನಮಗೆ ಸಾಧ್ಯ ಅಲ್ಲ. ಅನೇಕ ಜನರು ಹೇಳ್ತಾರ, ಕಾರಣ ಏನದ? ಕಾರಣ ಏನದ ಅಲ್ಲ? ಏನ್ ಹೇಳ್ತಾರ? ಮನುಷ್ಯರಿಗೆ ನೋಡಿ ಭಯ ನಮಗೆ ಹೋಗು ಅಂದನು. ಅವನು ಎದ್ದು ಮನೆಗೆ ಹೋದನು. ಜನರು ಇದನ್ನು ನೋಡಿ ಭಯಪಟ್ಟು ದೇವರು ಮನುಷ್ಯರಿಗೆ ಅಂತ ಅಧಿಕಾರವನ್ನು ಕೊಟ್ಟದಕ್ಕೆ ಆತನು ಕೊಂಡಾಡಿದರು. ಏನ್ ಮಾಡಿರಂತ? ದೇವರು ಮನುಷ್ಯರಿಗೆ ಅಂತ ಅಧಿಕಾರ ಕೊಟ್ಟರು. ಕಡೆಗೆ ಮನುಷ್ಯರಿಗೆ ಭೂಮಿ ಮೇಲ ಎಲ್ಲ ಮಾಡಕ ಯಾರ ಅಧಿಕಾರ ಕೊಟ್ಟರಂದ್ರ ಯೇಸು ಸ್ವಾಮಿಗೆ ತಂದಿನೇ ಅಧಿಕಾರ ಕೊಟ್ಟಾರ. ಇವತ್ತು ಆ ಅಧಿಕಾರ ನಮಗೂ ನಿಮಗೂ ಕೊಡ್ತೇ ಅಲ್ಲದಾರ ದೇವರು. ಆ ಅಧಿಕಾರ ನಾವು ಹೊಂದ್ಕೊಂಬಂತ ಮಕ್ಕಳಾಗ್ಬೇಕಂತ ಹೇಳ್ಕಂದ್ರೆ ಇಷ್ಟಪಟ್ಟಾರ ದೇವರು. ಈ ಭೂಲೋಕದ ಯಾಕೆ ಬಂದಾರ ಅಂದ್ರೆ ನಮ್ಮೆಲ್ಲರಿಗೆ ಟ್ರೈನಿಂಗ್ ಕೊಡಾಕ ಬಂದಾರ. ಒಂದೆಡೆ ನೀವು ಬಿ ಯೇಸು ಸ್ವಾಮಿ ಹ್ಯಾಂಗ್ ಮಾಡ್ತಾರ ಹಂಗ ನೀವು ಮಾಡ್ರಿ ಅಂತಂದ್ರ ಕಡಿಕೆ ಅದು ಇಲ್ಲ. ಅದು ಮಾಡಿದ್ರು ಮಾತ್ರ ನಾವು ನಿಜವಾಗಲು ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳಕ ಸಾಧ್ಯದ. ಒಂದ್ ವೇಳೆ ಅದು ಮಾಡ್ಲಕ್ಕ ನಮ್ಗ ಇಷ್ಟ ಇಲ್ದ ಹೋದ್ರು ಮಾತ್ರ ನಮಗೆ ಏನು ಮಾಡ್ಲಕ್ಕ ಸಾಧ್ಯ ಇಲ್ಲ. ಏನು ಸಾಧ್ಯ ಅದನ? ಲೂಕನ್ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 1ನೇ ವಚನ ಹಿಡಿದು 7ನೇ ವಚನದವರೆಗೆ ಓದ್ಕೊಂಬಾರಿ. ಲೂಕ 15ನೇ ಅಧ್ಯಾಯ 7. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಲೂಕ 15:7
ಲೋಕ 15 ಮೊದಲು ಹಿಡಿದು 7 ತನ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣುಗುಟ್ಟುತ್ತಿದ್ದರು. ಹಲ್ಲೆಲೂಯಾ. ದೇವರು ಯಾಕಡೆ ಹೋಗ್ಲತ್ತಾರ? ನೀತಿವಂತರ ಕಡೆಗಾಗಿ ಬಂದಿಲ್ಲ, ಧನವಂತರ ಕಡೆಗಾಗಿ ಬಂದಿಲ್ಲ, ಶಾಸ್ತ್ರಗಳ ಕಡೆಗಾಗಿ ಬಂದಿಲ್ಲ, ಯಾರ ಕಡೆಯಿಂದ ಬಂದಿಲ್ಲ. ದೇವ್ರು ಯಾರ ಕಡೆಯಿಂದ ಬಂದರಂದ್ರ ಈ ಲೋಕದಾಗ ಪಾಪಿಗಳ ಕಡೆಗಾಗಿ ಬಂದರ. ಅನೇಕರೊಳಗೆ ಪಾಪ ಅದ, ಅನೇಕರೊಳಗೆ ದೋಷಗಳವ, ಅನೇಕರ ಕುಟುಂಬದ ಶಾಪಗಳವ. ಆ ಶಾಪದ ನಿಮಿತ್ತವಾಗಿ ಅನೇಕ ಜನರು ನಾಶವಾಗ್ಲತ್ತಾರ. ಅನೇಕ ಜನರು ಯಾರು ನಾಶವಾಗ್ಬಿಡ್ರದ್ದು, ಎಲ್ಲರೂ ನಿತ್ಯ ಜೀವ ಪಡಿಬೇಕೆಂದು ಎಲ್ಲರಿಗೂ ದೇವರು ಕಾಪಾಡಲಿಕ್ಕೆ ಬಂದರ. ಪಾಪ ಮಾಡಬೇಡ್ರಿ ಅಂತಂದ್ರ ಪಾಪದ ನಿಮಿತ್ತವಾಗಿ ಬಂದಂತ ಶಾಪಗಳಿಂದ ಬಿಡುಗಡೆ ಮಾಡಲಿಕ್ಕೆ ಆ ಹಾಸಿಗೆ ಮೇಲಿರ್ತಕ್ಕಂಥ ರೋಗಿಗೆ ಎಬ್ಬಿಸಿ ತನ್ನ ಮನೆಗೆ ಕಳ್ಕೊಟ್ಟಾರ. ಆದ್ರೆ ನಾವು ನಿಜವಾಗಲು ಇಲ್ಲಿ ಯಾರ್ಯಾರ ಅಂತ ಇಲ್ಲಿ ಅನೇಕ ಜನರ ಅಲ್ಲ. ಕರೆಕ್ಟ್ಗೆ ಸುಂಕದವರು ಅಂತಂದ್ರ ಒಳ್ಳೆ ಅಧಿಕಾರಿಗಳು, ಒಳ್ಳೆ ಧನವಂತರು ಅಲ್ಲ. ಅವರೆಲ್ಲರೂ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ವ್ಯಕ್ತಿಗಳು, ಬಡ್ಡಿಯಿಂದ ದುಡ್ಡು ಕೊಡ್ತಕ್ಕಂಥ ಜನರು, ಬಡ್ಡಿ ವ್ಯಾಪಾರ ಮಾಡ್ತಕ್ಕಂಥ ಜನರು. ಆಪತ್ತಿನಲ್ಲಿ ಯಾರು ಗುರ್ತು ಬರ್ತಾರಂದ್ರ ಸಾಲ ಕೊಡೋರೇ ನೆನಪು ಬರ್ತಾರ, ದೇವ್ರ ನೆನಪು ಬರಲ್ಲ. ಏನು ದೇವ್ರ ನೆನಪು ಬರ್ತಾರ? ಹೆಂಗಾರ ಮಾಡಬೇಕು, ಏಟ್ಯಾಕೆ ಹೋಗಲ್ಲ, ಬಡ್ಡಿ ಯಾನ್ ಮಾಡ್ಯಾರಿ, ದೇವ್ರ ಬಳಿಗೆ ಹೋಗಲ್ಲ. ಪರಿಸ್ಥಿತಿ ಯಾಕೋ ಹಿಂಗಾಗ್ಯದ ಅಂತೇಳಿ ದೇವ್ರ ಬಳಿಗೆ ಹೋಗಲ್ಲ, ದೇವ್ರಿಗೆ ಕೇಳಲ್ಲ. ಯಾರು ನೆನಪು ಬರ್ತಾರ? ನಮ್ಮ ಸಮಸ್ಯೆ ತೀರಬೇಕಾದ್ರೆ ಈಗ ದೇವ್ರಿಲ್ಲ, ಧನವಂತ ಬೇಕು. ಆ ಧನವಂತನ ಮೇಲೆ ಹೋಯ್ತಾರ, ಧನವಂತಗೆ ಇನ್ನ ಧನವಂತ ಮಾಡ್ತಾರ ಅಲ್ಲ. ಆದ್ರ ಆ ಧನವಂತರೆಲ್ಲರ ಕಲ್ಕಸಿ ಯಾರ ಬಳಿಗೆ ಬಂದಾರ? ಯಾರ ಬಳಿ ಹೊಂಟಾರ? ದೇವ್ರ ಬಳಿ ಬಂದು ಏನ್ ಮಾಡ್ಬೇಕಲ್ಲತ್ತಾರ? ಅವರು ದೇವ್ರ ವಾಕ್ಯ ಕೇಳಬೇಕಲ್ಲತ್ತಾರ ಅಲ್ಲ. ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಒಬ್ಬ ದೊಡ್ಡ ಮೀಟಿಂಗ್ ಮಾಡಿ ನಪ್ಪಲ್ಯಾರ, ಭಾರಿ ಮೀಟಿಂಗ್ ಮಾಡಿ ಕಸಿ ಯೇಸು ಸ್ವಾಮಿಯಿಂದ ಎಲ್ಲರೂ ನಡೆದಾರ. ನಾವ್ಯಾಕೆ ಹೋಗ್ಬಾರ್ದು? ನಾವು ಭೀ ಹೋಗಾರ ನಡ್ರಿ, ಕೇಳರಿ ಆತನ ಬೋಧನೆ ಏನದ, ಯಾರು ಭೀ ನಮಗೆ ಸೇರಲು ಎಲ್ಲರೂ ಬೈತಾವ್ ಮಂದಿ. ಅದು ನಮ್ಮ ವಿಷಯದಾಗ ಏನಂತಾರೆ ನೋಡ್ರಿ ನಡ್ರಿ ಅಂತೇಳಿ ಏನ್ ಮಾಡ್ತಾರೆ, ಎಲ್ಲರೂ ಮೀಟಿಂಗ್ ಮಾಡ್ಕೊಂಡು ಜಮಾ ಆಗಿ ಅದನ್ನ ವಾಕ್ಯ ಕೇಳಕ್ ನಡೆದಾರ, ಆತಗ ಮಾತು ಕೇಳಕ್ ನಡೆದಾರ, ಆತ ಏನ್ ಹೇಳ್ತಾರ ನೋಡ್ರಿ ಅಂತೇಳಿ ನಡೆದಾರ. ಯಾಕಂದ್ರೆ ನಮಗ್ ಭೀ ಬಿಡುಗಡೆ ಬೇಕಲ್ಲ, ನಾವು ಈ ಸಮಸ್ಯೆದಾಗಿದ್ದೇವೆ, ರೋಗದಾಗಿದ್ದೇವೆ. ಒಂದ್ ವೇಳೆ ನಮಗ್ ಬಿಡುಗಡೆ ಇಲ್ಲಂದ್ರೆ ಏನ್ ಬಿಲ್ಲ ಅಂತ ಕಿಶಂದ್ರ ಎಲ್ಲರೂ ಅಲ್ಲಿಗೆ ಹೋಗಿನಾಗ ಅಲ್ಲಿ ಏನ್ ಹೇಳ್ತಾರಂದ್ರ ಈ ರೀತಿಯಾಗಿ ಹೇಳ್ತಾರ. ಬಳಕೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೆ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾನೆ ಅಂದನು. ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯರನ್ನು ಕೂಡಿಸಿ, ಕಳೆದು ಹೋಗಿದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವವನಲ್ಲವೇ? ಹಾಲೆಲೂಯಾ. ಚಪ್ಪಳೆ ತಟ್ಟರೆ ಜೋರಾಗಿ ಹಾಲೆಲೂಯಾ. ಇಬ್ಬರು ಮೂವರು ಸಪ್ಪಳೆ ಕೇಳುಂಟ, ಇಬ್ಬರದೇ ಸಪ್ಪಳೆ ಕೇಳುಂಟ, ಬಾಕಿ ಮಂದಿ ಇಲ್ಲ. ಇಬ್ಬರೇ ಹರ ಚರ್ಚಿನಾಗ. ದೇವ್ರಿಗೆ ಸ್ತೋತ್ರ. ಏನ್ ಮಾಡ್ಯಾರಂತ್ರಿ? ಬಹಳ ಮಂದಿಗೆ ಫಿಕರ್ ಒಬ್ಬನ ಕಡೆಯಿಂದ ಇರ್ತದ. ಮನೆಗೆ 10 ಮಂದಿ ಮಕ್ಕಳು ಇರ್ತಾವಂದ್ರ 10 ಮಂದಿ ಚಿಂತೆ ಇರಲ್ಲ. ಯಾವ ದುಷ್ಟ ಹಣ, ಯಾವ ಕೆಟ್ಟ ಹಣ, ಯಾವ ಹಾಳ ಹಣ, ಯಾವ ಮೂರ್ಖ ಹಣ, ಯಾವ ವ್ಯಕ್ತಿ ಮಂಡ ಹಣ, ಆ ವ್ಯಕ್ತಿ ಮೇಲೆ ಜೀವ ಎಲ್ಲ ಮಂದಿ ಪರಿಶಾಪ. ನಾವು ಈಟ್ ಚಂದಿದ್ದೇವೆ, ಎಲ್ಲ ಮಾತಿಂದ ಹೇಳಿದ್ ಕೇಳ್ತೇವನು, ನಮ್ಗೇನು ಲಕ್ಷಣ ಕೊಡಲು ಬರೀ ಅವನ ಬಗ್ಗೆದಾಗೆ ಸಾಯ್ತಾವ ಇವು ಅಂತ, ಬರೀ ಅವನಿಗೇನೆಲ್ಲ ಮಾಡ್ತಾವ ಅಂತವ ಅಲ್ಲ. ಅಲ್ಲ, ದೇವ್ರು ಈ ಲೋಕಕ್ಕೆ ಯಾಕೆ ಬಂದರು ಗೊತ್ತಾ? ಕೆಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಕಡೆಯಿಂದ ಈ ಲೋಕಕ್ಕೆ ದೇವ್ರು ಬಂದಾರ. ನಾವು ನೀವು ಚಂದಿದ್ದಿನ ಜನರು ಯಾಕಡೆ ಹೋಗಲ್ಲ, ದೇವ್ರ ಸನ್ನಿಧಿನೇ ಇರ್ತಾರ, ದೇವ್ರ ಲೆಕ್ಕದಾಗೆ ಇರ್ತಾರ.
ಲೆಕ್ಕದಾಗ ಯಾರಿಲ್ಲ ಅಂತ 99 ಕುರಿಗಳಿಗೆ ಅಂದ್ರೆ ಬಿಟ್ಟು ಕೊಟ್ಟನ. 100ಕ್ಕೆ ಒಂದೇ ಕುರಿ ಕಡಿಮೆ, 99 ಕುರಿ ಬೆಲೆ ಅಷ್ಟೇ ಅದ. ಈ ಕಳೆದು ಹೋಗಿರ್ತಕ್ಕಂಥ ಕುರಿ ಬೆಲೆ ಅಷ್ಟೇ ಅದ. ಅವ್ 91 ಕುರಿ ತರ್ಲಕ್ಕೆ ಹೋದ್ರಿ 90 ಕುರಿಗಳಿಗೆ ಏನಾಗ್ಯಾರ ಆಯ್ತದ ಅಂತ ಚಿಂತೆ ಮಾಡಲ್ಲ. ಯಾಕಂದ್ರೆ ಅದಕ್ಕೆ ಭರೋಸೆ ಅದ. ಈ ಕಡೆಗೆ ಹೋಗಲ್ಲ, ಇವು ಚಂದೇ ಇರ್ತಾವ. ಇದು ಒಂದೇ ತಪ್ಪು ಹೋಗಿದೆ ಅಂದ್ರೆ ಏನೋ ಪ್ರಾಬ್ಲಮ್ ಅದ. ಇದಕ್ಕೆ ನಾ ಹಿಡ್ಕೊಂಡು ತಂದು ಇದ್ರಾಗ ಸೇರಿದ ಅಂದ್ರ ಬರ್ತಿ 100 ಇರ್ತಾವ. ಸಂಖ್ಯೆ ಕರೆಕ್ಟ್ ಇರಬೇಕು ಅಂತ ಹೇಳ್ಕೇಶಂದ್ರ ದೇವ್ರೇನ್ ಮಾಡ್ತಾರಂದ್ರ ಪಾಪಿಗಳಿಗೆ ಬಿಡುತ್ತಾರ. ಭಾಳ ಮಂದಿ ಅಂತಾರ, ಈ ಜನ ಹಿಡಿದು ನಾವು ಪ್ರಾರ್ಥನೆ ಮಾಡ್ತಿದ್ದೆವು, ದೇವ್ರು ನಮ್ಮ ಪ್ರಾರ್ಥನೆ ಕೇಳತ್ತಿಲ್ಲ. ಅವನ್ ನೋಡು ಮೊನ್ನೆ ದೇವ್ರಿಗೆ ನಂಬ್ಯಾನ, ಅವನು ಪಾಪ ಹಣ, ಗರ್ವಿಷ್ಠ ಹಣ, ಮೂರ್ಖ ಹಣ. ಮತ್ತು ಅವನಿಗೆ ದೇವ್ರು ಪ್ರೀತಿ ಮಾಡ್ತಾರ. ಅವನೇ ನಮ್ಮ ಮುಂದೆ ಎಷ್ಟೋ ಚಂದ ಆಗ್ಲತ್ತಾನ. ಖರೇಬಿ ದೇವ್ರು ನಮ್ಗೆ ನೋಡಲ್ಲ ಹೊಂಟಾನ. ನಾ ಚರ್ಚೆಗೆ ಹೋಗಲ್ಲ, ನಾ ವಾಕ್ಯ ಬಿ ಕೇಳಲ್ಲ. ಯಾಕ ನಂಗೆ ಮಾಡಿ ಹೊಂಟಾನ, ಅವನಿಗೆ ಮಾಡ್ತಾನ. ಯಾಕಂದ್ರೆ ಅವ ಸಂಪೂರ್ಣವಾಗಿ ದೇವ್ರ ಕಡೆ ತಿರುಗಿ ದೇವರಿಗೆ ಬೇಳತನ. ಆವಾಗ ದೇವ್ರು ಅವರಿಗೆ ಕೊಡ್ಲತ್ತಾರ. ಮನುಷ್ಯರು ಕೊಟ್ಟರು ಸರಿ ಹೋಗಲ್ಲ, ದೇವ್ರು ಕಟ್ಟರೆ ಜಾಗ ಇರಲ್ಲ. ದೇವ್ರು ಕೊಡ್ಬೇಕಾ, ಮನುಷ್ಯರು ಕೊಡ್ಬೇಕಾ? ನಾವು ಇದು ಮಾತ್ರ ಖಂಡಿತವಾಗಿ ನಾವು ಜ್ಞಾಪಕ ಮಾಡ್ಕೋಬೇಕು. ಜ್ಞಾಪಕ ಮಾಡಿದ್ರು ಮಾತ್ರ ಅದು ಸರಿಗದ, ಇಲ್ಲೋದ್ರ ಮಾತ್ರ ಏನಿಲ್ಲ. ಮತ್ತೇನಂತ, ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯು ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಅರೆ ಇಲ್ಲಿಲ್ಲ, ಭೂಲೋಕದಾಗಿಲ್ಲ. ಭೂಲೋಕದಾಗ ಏನಿಲ್ಲ. ಭೂಲೋಕದಾಗ ಏಟು ಮಾಡಿದ್ರಿ ಅವ ಇವ ಹಂಗ ಹಿಂಗ ಅದು ಇದು, ಇದಕ್ಕೆ ಬಿಟ್ಟು ಏನೂ ಇಲ್ಲ. ಪರಲೋಕದಲ್ಲಿ ಒಬ್ಬ ಮನುಷ್ಯ, ಒಬ್ಬ ಪಾಪಿ ದೇವರ ಕಡೆ ತಿರುಗಿಕೊಂಡ್ರ ಅಲ್ಲಿ ಏನದ ಅಂತಂದ್ರ ದೇವದೂತರು ದೇವರ ಮುಂದ ಡ್ಯಾನ್ಸ್ ಮಾಡ್ತಾರ, ಹಲ್ಲೆಲೂಯಾ ಹಾಡ ಹಾಡ್ತಾರ, ಅದ್ಭುತವಾದ ಸ್ತೋತ್ರ ಸಲ್ಲಿಸ್ತಾರ. ಇಲ್ಲಿ ಮಾತ್ರ ಮನುಷ್ಯರಿಗೆ ಸಂತೋಷ ಇಲ್ಲ. ಇಲ್ಲಿ ಮಾತ್ರ ಮನುಷ್ಯರಿಗೆ ಸಂತೋಷ ಇಲ್ಲ. ನಮಗೆ ಈ ಸಂತೋಷ ಬೇಕಾ? ಅಲ್ಲಿನ ಸಂತೋಷ ಬೇಕಾ? ಒಬ್ಬ ವ್ಯಕ್ತಿ ಇಲ್ಲಿ ದೇವರಿಗೆ ನಂಬಿ ದೀಕ್ಷಾಸ್ನಾನ ತಕೊಂಡ್ರ ಸಂಭ್ರಮದ ಹಬ್ಬ ನಡೀತದಂತ ಪರಲೋಕದಾಗ. ಕೋಟಿ ದೇವದೂತರು ಕುಣಿತಾರಂತ ಅಲ್ಲಿ. ದೇವಾ, ಒಂದು ಆತ್ಮ ನಿನ್ನ ಕಡೆ ತಿರುಗ್ತು, ಒಂದು ಆತ್ಮ ನಿನ್ನ ವಾಕ್ಯ ಹಿಡ್ಕೊತು, ಅವರಿಗೆ ಸಹಾಯ ಮಾಡಂತ ಹೇಳ್ಕಂದ್ರ ಅಲ್ಲಿ ದೇವರು ಕೊಂಡಾಡ್ತಾರಂತ ದೇವರಿಗೆ. ನಿಜವಾದ ಒಂದ್ ವೇಳೆ ಶರಿ ಕುಡಿಯ, ಮರ್ಡರ್ ಮಾಡವ, ಪಾಪ ಮಾಡವ, ಕೆಟ್ಟ ವ್ಯಕ್ತಿ ಒಂದ್ ವೇಳೆ ದೇವ್ರ ಕಡೆ ತಿರುಗಿದ್ರೆ ನಿಮ್ಮ ಮನೆಗೆ ಸಂತೋಷ ಇರಲ್ಲ. ಬಹಳ ಸಂತೋಷ ಇರ್ತದೆ. ಯಾಕೋ ಗೊತ್ತಾ? ಕಿರಿಕಿರಿನೇ ಹೊಂಟೈತದ. ದಿನ ಕಿರಿಕಿರಿ. ಆ ಕಿರಿಕಿರಿ ಹೊಂಟೋಗಿದ ಮೇಲೆ ಯಾವಾಗ ನಡೆದ್ರು ದುಃಖ ಪಡ್ಕೋತ, ಅಳ್ಕೋತ, ಹಸುವಿಲಿಂದು, ಬಲಹೀನತೆಲಿಂದು, ಚಿಂತಿಲಿಂದು, ಭಯ ಪಡ್ಕೋತ ಬದುಕ್ತಕ್ಕಂಥ ಬದುಕಲಿಂದು ಬಿಡುಗಡೆ ಸಿಕ್ಕಿನಾಗ ನಕ್ಕತ ತೊಟ್ಟು ನೀ ತಕೋ ಒಂತ ನಾ ತಕೋ ಅಂತಾಳೆ. ಹೊಟ್ಟೆ ತುಂಬಾ ಕಣ್ ತುಂಬಾ ನಿಂತಿ ಬರ್ತದೆ. ಬೆಳಗ್ಗೆ ಎದ್ದ ಕಸಿ ತನ್ನ ಕೆಲಸ ಒಳ್ಳೆ ರೀತಿ ಮಾಡ್ಕೋತ, ಮತ್ ಕುಂದ ಕಸಿ ದೇವರಿಗೆ ಧ್ಯಾನ ಬೈ ಮಾಡ್ತು ಅಲ್ಲ. ಆ ರೀತಿಯಾಗಿ ಮಾಡ್ಲಕ್ಕ ಎಷ್ಟು ದೇವರು ಪ್ರಯಾಸ ಪಟ್ಟಾರ ನಿಜವಾಗಲು. ಮತ್ತೆ ಈ ವಿಷಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ನಾವು ಧ್ಯಾನ ಮಾಡಾರಿ, ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಧ್ಯಾನ ಮಾಡಾರಿ. ಒಂದ್ ವೇಳೆ ನಮ್ಮ ಧ್ಯಾನ ದೇವ್ರ ಬಲಕ್ ಹೋದ್ರೆ ನಮಗೆ ಅನೇಕ ತರವಾದ ದಾನಗಳು ಬರ್ತಾವ. ನಾವು ದೇವರಿಗೆ ಧ್ಯಾನ ಮಾಡಿದ್ರೆ ಆತನ ಬಲಿಂದು ನಮ್ಮ ದಾನಗಳು ಬರ್ತಾವ. ನಮಗೆ ಬೇಕಾಗಿರುವ ಎಲ್ಲ ಧನಗಳು ಬರ್ತಾವ. ಏನು ಬರೋದು? ಈ ರೀತಿಯಾಗಿ ದೇವರಿಗೆ ನಾವು ಮೊಟ್ಟ ಮೊದಲಾಗಿ ಈ ರೀತಿಯಾಗಿ ನಾವು ಕೂಗಲಕ್ಕ ಇಷ್ಟಪಡರಿ. ಮತ್ತೇನಂತ, ಯೋಹಾನ 9 ಮೊದಲು ಹಿಡಿದು 6. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು? ಹಲ್ಲೆಲೂಯಾ. ಜನರಿಗೆ ಗೊತ್ತದ, ಮಾತಾಡಿದ್ರೆ ಯಾಕೆ ಇವ್ರಿಗೆ ಹಿಂಗಾಯ್ತು ಅಂದ್ರ ಇವ್ರ ಹೆರುಗಳು ಏನ್ ಚಂದ ಇದ್ದಿರು, ಇವ್ರ ಹೆರುಗಳು ಏನು ಮಾಮೂಲಿ ಇದ್ದರು. ತೋಲ್ ಮಂದಿಗೆ ಹಾಳು ಮಾಡ್ಯಾರ, ತೋಲ್ ಮಂದಿಗೆ ಜಗಳ ಹಚ್ಚಾರ.
ಅದ್ರ ನಿಮಿತ್ತವಾಗಿನೇ ಬಂದ ನೋಡಿ ಇವರಿಗೆ ಶಾಪ ಅಂತೀರು. 12 ಮಂದಿ ಶಿಷ್ಯರು, ಆತನ ಸಂತಿರ್ತಕ್ಕಂಥ ಜನರು ಯೇಸು ಸ್ವಾಮಿಗೆ ಸವಾಲು ಹಾಕ್ಲತ್ತಾರ. ಏನಂತ ಹೇಳಿ ಹಾಕ್ಲತ್ತಾರ ಸವಾಲು? ಏನಂತ ಹೇಳ್ತಾರೆ ಸವಾಲು ಹಾಕ್ಲತ್ತಾರ? ಏನಂತ ಹಾಕ್ಲತ್ತಾರ ಸವಾಲು? ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟ ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನ ತಂದೆ ತಾಯಿಗಳು ಎಂದು ಆತನು ಕೇಳಿದಕ್ಕೆ ಯೇಸು, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಆಯಿತು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಒಬ್ಬ ಕುರುಡ ಹೋಗಿ ಕಸಿ ಬಾಯಿ ಮೇಲೆ ಕುಂತಾನಂತ. ಒಬ್ಬ ಕುರುಡ ಹೋಗಿ ಬಾಯಿ ಮೇಲೆ ಕುಂತಾನಂತ. ಎಲ್ಲ ಪಾರ್ಗಳೇನು ಮಾಡ್ತಾವಂತ, ನೀರಾಗ ಧನಾಧನ್ ಸಿಡಿಲತ್ತವಂತ. ಅವನ ಜೀವ ಕೆಳಗ ಮ್ಯಾಲ ಆಗ್ಲತ್ತದ. ಏನಾಗ್ಲತ್ತದ? ನನಗೆ ಕಂಡಿದ್ರು ನಾ ಬಿ ಸಿಡಿದಿದ್ದಲ್ಲ ದೇವ್ರೆ ಅನ್ಕೊಳ್ತಾರ ಅಲ್ಲ. ಆ ಟೈಮ್ನಾಗ ಏನೋ ದೇವ್ರು ತಕ್ಲೀಫ್ ಆಗ್ಲತ್ತ, ದೇವ್ನಿಗೆ ಜರ ಸಂತೋಷ ಪಡಿಲ್ಲ ಅಂತ ಏನ್ ಮಾಡ್ಯಾರಂತ, ಅವನಿಗೆ ಒಂದು ಸ್ವಲ್ಪ ಸಮಯ ಕಡಿದು ಕಣ್ ಕೊಟ್ಟಾರಂತ. ಕಣ್ ಕೊಟ್ಟರೆ ಎಲ್ಲರೊಬ್ಬಲಿ ಹೋಗಿ ಸಿಡಿಬೇಕು ಬರಬೇಕಲ್ಲ, ಹಂಗೆ ಮಾಡಲ್ಲ ಹೊಂಟಂತ. ಏನು ಮಾಡತ್ತಂತ? ಒಬ್ಬೊಬ್ಬರಿಗೆ ಹಿಡಿಯೋದು ಮುಣುಗಿಸೋದು, ಅವು ಒಳಗೆ ಸತ್ತು ಹೋಗೋದ ಕರೆ ಬಿಡಲ್ಲ ಹೊಂಟಾನ. ಎಂತ ನೀಚ ಅಂದ್ರೆ ಮತ್ತೆ ದೇವ್ರು ಅವನಿಗೆ ಕಣ್ಣು ಕೊಡ್ತಾರ? ಕಣ್ ತೆಗ್ದು ಹಾಕ್ಯಾರ. ಈಗ ಹೆಂಗ್ ಮಾಡ್ತೀವಿ ಹೊರಗ? ಈಗ ಹೆಂಗ್ ಮಾಡ್ತೀವಿ ಹೊರಗ? ಈಗ ಏನ್ ಮಾಡ್ತೀಯ? ಕುಳ್ಳಾಗಿ ಬಿ ಆತಗೆ ಅಧಿಕಾರ ಅದ, ಕಸ್ಕೊಳಾಗ ಬಿ ಆತಗೆ ಅಧಿಕಾರ ಅದ ಅಲ್ಲ. ಆ ರೀತಿಯಾಗಿ ನಿಜವಾಗ್ಲು ಬಹಳ ಜನರು ಪಾಪ ಮಾಡಕ್ಕೆ ಇಷ್ಟಪಡ್ತಾರ. ಎಷ್ಟೋ ಜನರ ಕಣ್ಣುಗಳು ಈ ರೀತಿಯಾಗಿ ಮಧ್ಯದಲ್ಲಿ ಹೋಗ್ಯಾರ. ಇನ್ನ ಅವರಿಗೆ ಕಣ್ಣು ಕಾಣಲ್ ಕಡೆಗೆ ಇನ್ನಬಿ ಅವರಿಗೆ ಬುದ್ಧಿ ಬಂದಿಲ್ಲ. ಬುದ್ಧಿ ಬಂದ್ರೆ ಮಾತ್ರ ಸರಿ ಇರ್ತದ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯ. ಆದ್ರೆ ಈ ವಿಷಯದಲ್ಲಿ ಅನೇಕರು ಹೇಳ್ತಾರ. ಆದ್ರೆ ದೇವ್ರು ಹೇಳ್ತಕ್ಕಂಥ ಮಾತೇನದಂತ? ನನ್ನನ್ನು ಕಳುಹಿಸಿದ ಆತನ ಏನದಂತ? ಇವನ ಕ್ರಿಯೆಗಳು ಹಂಗವ. ಒಂದು ವೇಳೆ ಇವನಿಗೆ ಕಣ್ಣು ಕೊಟ್ಟರ ಅನೇಕ ಥರವಾಗಿರ್ತಕ್ಕಂಥ ಗರ್ವಲಿಂದು ಅಹಂಕಾರಲಿಂದು ಜೀವಿಸ್ತಾನ. ಅದ್ರ ಕಡೆಯಿಂದ ಇವನ ಕಣ್ಣು ನಾವೇ ಕೊಟ್ಟಿಲ್ಲ ಅಲ್ಲ ದೇವ್ರು ಅಲ್ಲ. ಅದಕ್ಕಿಂತ ಇದು ಹಿಂಗಾಯ್ತು. ಕಣ್ಣು ಯಾಕಿಲ್ಲ ಅಂದ್ರೆ ಈ ಮನುಷ್ಯನ ಮೇಲೆ ಖರಾಬ್ ಗುಣಗಳವ, ಈ ಮನುಷ್ಯ ಸರಿ ಇಲ್ಲ, ಈ ಮನುಷ್ಯ ಕಣ್ಣು ಕೊಟ್ಟರೆ ಹಿಂಗೆ ಮಾಡ್ತಾನ. ಅದಕ್ಕಿಂತ ಯಾರಿಗೆ ಏನು ಹಾನಿ ಮಾಡಬಾರ್ದು ಅಂತ ಕೇಸಿ ದೇವರು ಆ ಮನುಷ್ಯನ ಕಣ್ಣು ತೆಗೆದುಹಾಕಿ ಕುರುಡನಾಗಿ ಏರ್ಪಾಟ್ ಮಾಡ್ಯಾರ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಎಲ್ಲ ತಿಳಿದಂತ ದೇವರು ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ ಅಂದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಇದನ್ನು ಕೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಸಿಲ್ವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ಆಗ ನೆರೆಹೊರೆಯವರು ಅವನು ಭಿಕ್ಷೆಗಾರನಾಗಿದ್ದನು ಮೊದಲು ನೋಡಿದವರು ಇವನು ಕುಂತಿದ ಆ ಭಿಕ್ಷಾ ಕನ್ನವಲ್ಲವೇ ಅಂದರು. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ದೇವ್ರಿಗೆ ಅಸಾಧ್ಯವಾಗಿದ್ದು ಯಾವುದು ಇಲ್ಲ. ದೇವರಿಗೆ ಎಲ್ಲ ಸಾಧ್ಯ. ದೇವರಿಗೆ ಅಸಾಧ್ಯವಾಗಿದ್ದಂತೂ ಒಂದೂ ಇಲ್ಲ. ಯಾಕಂದ್ರೆ ಆತ ಯಾರು? ದೇವರು. ಈ ಭೂಮಿ ಮೇಲೆ ಬಂದು ಸತ್ತಿನವರಿಗೂ ಸಹ ಆತ ಅದ್ಭುತವಾಗಿ ಎಬ್ಬಿಸ್ಯಾರ. ಸತ್ತಂತ ಜನರು ಎದ್ದು ಕುಂತಾರ, ಏಳು ಅಂದ್ರೆ ಎದ್ದು ಕುಂತಾರ, ಬಾ ಅಂದ್ರೆ ಸಮಾಧಿವಾಗಿ ಹೊರಗೆ ಬಂದಾರ. ಎಷ್ಟೋ ಜನರಿಗೆ ದೇವರು ಜೀವ ಕೊಟ್ಟಾರ. ಆ ದೇವರಿಗೆ ಅಸಾಧ್ಯವಾಗಿದ್ದಂತೂ ಏನೂ ಇಲ್ಲ.
ಇವತ್ತು ನಾವು ನೀವು ಸ್ವತಂತ್ರರಾಗಬೇಕು. ನಾವೆಲ್ಲರೂ ಸುಖವಾಗಿ ಇರಬೇಕು. ನಾವು ಎದಕ್ಕೆ ಬಿ ಗುಲಾಮರಾಗಿರಬಾರ್ದು, ಎಲ್ಲಿ ಬಿ ನಾವು ದಾಸರಾಗಿರಬಾರ್ದು. ನಾವು ಎಲ್ಲರೂ ಸ್ವತಂತ್ರರಾಗಿ ಸುಖವಾಗಿ ಜೀವಿಸ್ಬೇಕಂತ ಚಂದ್ರ ದೇವರು ನಮಗೆ ಸೃಷ್ಟಿ ಮಾಡ್ಯಾರ. ಆ ಸೃಷ್ಟಿಕರ್ತನ ಮಾತು ನಾವು ಕೇಳಿದ್ರೆ ಮಾತ್ರ ನಮಗೆ ಸುಖ ಅದ. ನಮ್ಗೆ ಬರ್ತಕ್ಕಂಥ ದುಃಖಗಳೆಲ್ಲ ಹೊಂಟಿತಾವ. ಅಸಲ್ ನಮ್ಮಲ್ಲಿ ದುಃಖಗಳು ಬರ್ಲಿಕ್ಕೆ ಅವಕ ತೋಲು ಭಯ ಅದ. ಕರಡಿಗೆ ಆತನ ಮಾತು ಕೇಳದ ಕಡಿಮೆ ನಮಗೆ ಏನಂತಂದ್ರ ಸುಖ ತಪ್ಪು ಹೋಗ್ಯದ, ದುಃಖ ಹೆಚ್ಚಾಗ್ಯದ. ಎಲ್ಲೆಲ್ಲಿ ಹೋಗಿ ಕುಂತು ಅಳ್ತಿ ಅಳು, ಯಾರ್ಯಾರಿಗೆ ಹೇಳಿ ಕಸಿ ಅಳ್ತಿ ಅಳು. ನಿನ್ ದುಃಖ ಹೋಗಲು, ನಿನ್ ದುಃಖ ಎಲ್ಲಿ ಹೋಗ್ಬೇಕು ಗೊತ್ತಾ? ಪರಿಸರ ಬಂದಾರಲ್ಲ ಹೇಳ್ಕೊಳಕ್ ಬಂದಾರ ಕಡೆಗೆ ಚಂದಾರನ ಅವ್ರ ಮೇಲೆ ಗುಣ ಕೊಟ್ಟತಾರದ. ಏ ಸ್ವಾಮಿ ಹಂಗನ ಅಲ್ಲ, ಅವ್ರ ಬಲ್ಲಿ ಇವ್ರ ಬಲ್ಲಿ ಊಟ ಮಾಡ್ತಾನ. ನಾವು ಜನ ನೀಚ್ ಜನರ ಚಂದಿಲ್ಲ, ಗುಣ ಕೊಟ್ಲತ್ತಾರಂತ. ಕಡೆಗೆ ನಮ್ಮ ತಪ್ಪುಗಳು ನಾವು ಒಪ್ಕೊಂಡು ಯಾವಾಗಾದ್ರೂ ದೇವರೇ ನಿನ್ ಚಿತ್ತಾನುಸಾರವಾಗಿ ಜೀವಿಸ್ಲಿಕ್ಕೆ ನಮಗೆ ಜ್ಞಾನ ಕೊಡು, ನಿನ್ನ ಪಾದ ಸನ್ನಿಧಾನದಲ್ಲಿ ಪ್ರಭಾ ನಮಗೆ ಸೇರಿಸ್ಕೋ ಅಂತಂದ್ರೆ ನಿಜವಾಗಲು ನಮ್ಮ ಸುತ್ತಮುತ್ತ, ನಮ್ಮ ಮಕ್ಕಳ ಸುತ್ತಮುತ್ತ ದೇವರ ಆಶೀರ್ವಾದ ಬೇಲಿ ಇರ್ತದ. ದೇವರ ಆಶೀರ್ವಾದ ಬೇಲಿ ತೆಗೆದು ಕಸಿ ಏನಾರ ಬರ್ಲಕ್ ಸಾಧ್ಯ ಅದನ? ನಾವು ಖಾಲಿ ಮುಳ್ಳಿನಿಂದ ಹೊಲಕ್ಕೆ ಬೇಲಿ ಹಚ್ತೇವೆ, ಏನು ಹಚ್ಚಲು? ನಾವು ಮುಳ್ಳಿನಿಂದ ಹೊಲಕ್ಕೆ ಬೇಲಿ ಹಚ್ಚಿದ್ರೆ ಏನೂ ಬರಲ್ಲ. ಏನು ಬರ್ತಾವ ಅನ್ಸುತ್ತಾವ ಬರ್ಲಕ್ಕ? ದೇವರ ಆಶೀರ್ವಾದ ಬೇಲಿ ಹಚ್ಚಿದ್ರೆ ಏನಾರ ಬರ್ಲಕ್ ಸಾಧ್ಯ ಅದನ? ನಾವಿವತ್ತು ನಿಜವಾಗ್ಲು ಆ ರೀತಿಯಾಗಿ ಜೀವಿಸ್ಲಾಕ ಇಷ್ಟಪಡವೆ. ಒಂದು ವೇಳೆ ಆ ರೀತಿಯಾಗಿ ನಾವು ಜೀವಿಸ್ಲಾಕ ಇಷ್ಟಪಟ್ಟೇವೆ ಅಂದ್ರ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮಗೂ ಮೇಲು ಮಾಡ್ತಾರ, ಸಹಾಯ ಮಾಡ್ತಾರ ಮತ್ತು ಬಲಪಡಿಸ್ತಾರ. ಅದಕ್ಕೆ ಕೀರ್ತನೆ ಭಾಗದಾಗ ಮೊದಲನೇ ಅಧ್ಯಾಯ ಮೊದಲನೇ ವರ್ಷಾಗಿ ಹೇಳ್ತದ. ಏನ್ ಹೇಳ್ತದ? ಕ್ವಶನ್ ಅಂತ ಅನ್ನಿಲು ಹಾಲಲೂಯ. ಅರೆ ರಾತ್ರಿ ಹಗಲು ನೀವು ಧ್ಯಾನ ಮಾಡ್ರಿ. ಯಾಕ ಅವ್ರ ಬಗ್ಗೆದಾಗ ಇವ್ರ ಬಗ್ಗೆದಾಗ ಚಿಂತೆ ಮಾಡಿ ಮಾತೇಳಿ ಉಲ್ಟಾ ಕಷ್ಟಗಳು ಸಮಸ್ಯೆಗಳು ತಂದ್ಕೊತೀರಿ? ದೇವ್ರ ವಾಕ್ಯ ಧ್ಯಾನ ಮಾಡ್ರಿ, ದೇವರಿಗೆ ಪ್ರಾರ್ಥನೆ ಮಾಡ್ರಿ. ದೇವರಿಗೆ ಪ್ರಾರ್ಥನೆ ಮಾಡ್ರಿ, ನಿಮ್ಮ ಸುಖ ನಿಮ್ಮಲ್ಲೇ ಇರ್ತಾವ, ನಿಮ್ಮ ಸಮಾಧಾನ ನಿಮ್ಮಲ್ಲೇ ಇರ್ತಾವ. ಯಾಕ ಇನ್ನೊಬ್ಬರ ಬಗ್ಗೆದಾಗ ಟೆನ್ಷನ್ ತಗೊಂಡು ಕಸಿ ಅಂತಂದ್ರ ನೀವು ಸಮಸ್ಯೆಗಳಿಗೆ ಗುರಿ ಆಗ್ತೀರಿ. ಒಂದ್ ವೇಳೆ ದೇವರ ವಾಕ್ಯ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿ ಅದರ ದೇವರ ವಾಕ್ಯದ ಮೂಲಕವಾಗಿ ಅನೇಕ ಆಶೀರ್ವಾದಗಳು ಹೊಂದ್ಕೋಬೇಕಂದ್ರ ನಾವು ನಿಜವಾಗ್ಲೂ 2025ನೇ ವರ್ಷ ಈ ಮೊದಲನೇ ತಿಂಗಳಲ್ಲಿ ನಮಗೆ ನಾವು ಬದಲಾಯಿಸ್ಕೊಂಡು, ನಮಗೆ ನಾವು ತಗ್ಗಿಸ್ಕೊಂಡು ನಾವು ಅನೇಕ ಒಂದು ಸುಖವಾದ ಜೀವನ ಜೀವಿಸ್ಲಕ್ಕ ನಾವು ಸಿದ್ಧವಾಗರಿ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ. ನಾವು ಕಣ್ಮುಚ್ಚರಿ ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ಅಯ್ಯ ಎಸ್ಸಯ್ಯ ವಂದನೆಗಳು ತಂದಿ. 2025ನೇ ವರ್ಷದ ಮೊದಲನೇ ತಿಂಗಳಲ್ಲಿ 4ನೇ ವಾರದಲ್ಲಿ ನಮ್ಮ ಮಧ್ಯೆಗೆ ನೀವಿದ್ದು ನಮ್ಮೆಲ್ಲರಿಗೆ ಮಾತಾಡಿ ನಮ್ಮೆಲ್ಲರಿಗೆ ಪ್ರಭಾ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಪ್ರಕಾರವಾಗಿ ಪ್ರಭಾ ನಾವೆಲ್ಲರೂ ನಡಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ಬಲಪಡಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀರಿ ಸ್ವಾಮಿ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗ್ಲಿ. ನಾವು ಕೊನೆಯದಾಗಿ ಒಂದು ರಾಗ